ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಮಳಮಾಚನಹಳ್ಳಿಯಲ್ಲಿ ಶತಾಯುಷಿ ಬಯ್ಯಮ್ಮರಿಂದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚಾಲನೆ. ತಹಸೀಲ್ದಾರ್ ಗಗನ ಸಿಂಧು. ರಾಷ್ಟ್ರಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿರುವ SIR ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನಕ್ಕೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಗ್ರಾಮದ 101 ವರ್ಷದ ಶತಾಯುಷಿ ಬಯ್ಯಮ್ಮ ಅವರಿಗೆ ಅರ್ಜಿ ನೀಡುವ ಮೂಲಕ ತಹಸೀಲ್ದಾರ್ ಕುಮಾರಿ ಗಗನ ಸಿಂಧು ಅವರು ತಾಲೂಕಿನ ಹಿರಿಯರ ಆಶೀರ್ವಾದ ಪಡೆದು ಈ ಮಹತ್ವದ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮಳಮಾಚನಹಳ್ಳಿ ಗ್ರಾಮದ ಶತಾಯುಷಿ ಬಯ್ಯಮ್ಮರವರ ಮನೆಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಅಬಿದ್ ಜೇಡಿ ಹಾಗೂ ತಹಸೀಲ್ದಾರ್ ಗಗನ ಸಿಂಧು, ಶಿಶು ಮತ್ತು ಮಹಿಳಾ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ವಿದ್ಯಾ ವಸ್ತ್ರದ್ ಹಾಗೂ ಹೋಬಳಿ ಮಟ್ಟದ ಅಧಿಕಾರಿಗಳು ಜಂಟಿಯಾಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ 101 ವರ್ಷ ವಯಸ್ಸಿನ ಹಿರಿಯ ಜೀವ ಬಯ್ಯಮ್ಮರವರನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಹಿರಿಯ ತಲೆಮಾರಿನ ಮತದಾರರನ್ನು ಗೌರವಿಸುವ ಮೂಲಕ ಮತದಾನದ ಜಾಗೃತಿ ಮೂಡಿಸುತ್ತಿರುವ ಜಿಲ್ಲಾಡಳಿತದ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಗಗನ ಸಿಂಧು ಅವರು, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ BLOಗಳು ಮನೆ ಮನೆಗೆ ತೆರಳಿ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಗೆ ಪ್ರತಿಯೊಬ್ಬ ಮತದಾರನೂ ಮುಖ್ಯ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿರುವ 100 ವರ್ಷ ಮೇಲ್ಪಟ್ಟ ಹಿರಿಯ ಮತದಾರರ ಮನೆಗೆ ನಾವೇ ಖುದ್ದಾಗಿ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದೇವೆ. ನಿಮ್ಮ ಮತ ಅತ್ಯಂತ ಅಮೂಲ್ಯವಾದದ್ದು ಎಂದು ಅವರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಸಾರ್ವಜನಿಕರು ಹಾಗೂ ಮತದಾರರು ತಮ್ಮ ಆಧಾರ್ ಕಾರ್ಡ್ ಸೇರಿದಂತೆ ಕುಟುಂಬದ ಸದಸ್ಯರ ನಿಖರವಾದ ಮಾಹಿತಿಯನ್ನು BLOಗಳಿಗೆ ನೀಡುವ ಮೂಲಕ ಸಹಕರಿಸಬೇಕೆಂದು, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಅರ್ಹ ಮತದಾರನು ಪಟ್ಟಿಯಿಂದ ಹೊರಗುಳಿಯದಂತೆ ಸಂಪೂರ್ಣವಾಗಿ ಕವರ್ ಮಾಡಿ SIR ಎನ್ಯುಮರೇಷನ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ನೋಂದಣಿ ಅಧಿಕಾರಿ ಅಬಿದ್ ಜೇಡಿ, ತಹಸೀಲ್ದಾರ್ ಗಗನ ಸಿಂಧು, ಜಂಗಮಕೋಟೆ ಹೋಬಳಿ ರಾಜ್ಯ ಸ್ವನಿರೀಕ್ಷಕರಾದ ಶಶಿಧರ್, ಗ್ರಾಮ ಲೆಕ್ಕಾಧಿಕಾರಿ ಮುನಿರಾಜು, BLOಗಳಾದ ಮಂಜುಳಮ್ಮ, ಸೌಮ್ಯ ಹಾಗೂ ವೆಂಕಟೇಶ್ ಇನ್ನು ಮುಂತಾದವರು ಶಿಡ್ಲಘಟ್ಟ ಮತಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಮಳಮಾಚನಹಳ್ಳಿ ಗ್ರಾಮದಲ್ಲಿ ಬಯ್ಯಮ್ಮ ಅಂಥೇಳಿ ಇವರಿಗೆ 101 ವರ್ಷ. ಸೊ ಇವರು ಬಂದು ನಾವು ಇವತ್ತು ಸನ್ಮಾನ ಮಾಡಿ, ಹಿರಿಯ ನಾಗರಿಕರು ಅಂಥೇಳಿ ಸನ್ಮಾನ ಮಾಡಿ ಅವ್ರಿಗೂ ಕೂಡ ಎನ್ಯುಮರೇಷನ್ ಫಾರ್ಮು ಮನೆ ತಹಸೀಲ್ದಾರ್ ಅವರು, ನಾವು ಮತ್ತು CDP ಎಲ್ಲ ಬಂದು ಅವ್ರಿಗೆ ಕೊಡ್ತಾ ಇದ್ದೀವಿ. ಇದು ಅವರಿಗೆ ಒಂದು ಸನ್ಮಾನ ಥರ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತದಿಂದ ಸಾಕಷ್ಟು ತರಬೇತಿಗಳನ್ನ ಕೊಟ್ಟಿದ್ದೀವಿ. ಇವತ್ತಿಂದ ಅವರು ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಮಾಡ್ತಾಯಿದ್ದಾರೆ. ಎಲ್ಲರೂ ಭರ್ತಿ ಮಾಡಿ ಸಹಿ ಮಾಡಿ ಅವ್ರು ಕೊಟ್ಟರೆ ಮತ್ತು ಅವರು ಡಿಜಿಟೈಸೇಷನ್ ಮಾಡಿ ಇವತ್ತಿನ ಒಂದು ಈ ಶುರುವಾಗಿದೆ. 1 ತಿಂಗಳ ಕಾಲ ಎಲ್ಲ ಎನ್ಯುಮರೇಷನ್ನು ವಿತರಣೆ ಮತ್ತು ವಾಪಸ್ ಸ್ವೀಕಾರ ಮಾಡೋದು ಮತ್ತು ಡಿಜಿಟೈಸೇಷನ್ ಮಾಡೋದು ಕಾರ್ಯ ಇವತ್ತಿಗೆ ಶುರುವಾಗಿದೆ. ಸರ್, ಇದರ ತಾಲೂಕು ಇದರಲ್ಲಿ 15 ಜನ ನಾವು ಗುರುತಿಸಿದ್ವಿ. ಅದರಲ್ಲಿ ಒಂದು 6 ಜನ ಇನ್ನೂ ತೀರ್ಕೊಂಡಿದ್ದಾರೆ, ಇನ್ನೂ 9 ಜನ ಇದ್ದಾರೆ. ಈಗ ನಾವು ಈಗಾಗಲೇ ಟೌನಲ್ಲಿ ಪಾರ್ವತಮ್ಮ ಅಂಥೇಳಿ ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದೀವಿ. ಇವರು 2ನೇವರು ಬಯ್ಯಮ್ಮ ಅಂಥೇಳಿ. ಇನ್ನೂ ನಾವು ಹುಡುಕಿ ಸಾದ್ಲಿಯಲ್ಲಿ ಒಬ್ಬರಿದ್ದಾರೆ, ಬಾಶಿಟ್ಟಳ್ಳಿ ಒಬ್ಬರಿದ್ದಾರೆ. ನಾವು ಹುಡುಕಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮನೆ ಹೋಗಿ ಎಲ್ಲ BLOಗಳು ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಲಿಕ್ಕೆ ಹೋಗ್ತಿದ್ದಾರೆ. ನಾವು ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆಯಾಗಿ ಎಲ್ಲ ಮತದಾರರು ನಮಗೆ ಮುಖ್ಯ ಅಂತ ಹೇಳೋ ಕಾರಣದಿಂದ 100 ವರ್ಷದ ಮೇಲ್ಪಟ್ಟು ಯಾರು ಮತದಾರರಿದ್ದಾರೆ ಅವ್ರಿಗೆ ನಾವೇ ಹೋಗಿ ಗೌರವ ಸಮರ್ಪಿಸ್ಬಿಟ್ಟು ನಿಮ್ಮ ಮತ ನಮಗೆ ಅಮೂಲ್ಯವಾದದ್ದು ಅಂತ ತಿಳಿಸ್ತಾ, ಮತ್ತು ಎಲ್ಲರೂ ಅವ್ರದ್ದೇನಿದೆ ಮಾಹಿತಿನ SIR ಅಲ್ಲಿ ಕೊಡಬೇಕಾಗುತ್ತೆ. ಮತ್ತು ಎಲ್ಲ BLOs ಜೊತೆ ಸಹಕಾರ ನೀಡಿ ಎನ್ಯುಮರೇಷನ್ ಫಾರ್ಮ್ಗೆ ಏನೇನು ಮಾಹಿತಿ ಬೇಕು, ಅವ್ರ ಆಧಾರ್ ಕಾರ್ಡ್ ಇರಲಿ, ಮತ್ತು ಅವ್ರ ಮನೆಯಲ್ಲಿ ಯಾರ್ಯಾರು ಕುಟುಂಬದವರು ವಾಸವಾಗಿದ್ದಾರೆ ಎಲ್ಲರದ್ದು ಮಾಹಿತಿ ಕೊಟ್ಟು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾವ ಮತದಾರರೂ ಸಹಿತ ನಾವು ಬಿಡ್ದಿರೆ ಎಲ್ಲ ಮತದಾರರನ್ನು ಕವರ್ ಮಾಡಿಕೊಂಡು ನಮ್ಮ ಎನ್ಯುಮರೇಷನ್ ಏನಿದೆ SIRದು ಪೂರ್ಣಗೊಳಿಸ್ಬೇಕಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಸಲುವಾಗಿ ನಾವು ಎಲ್ಲ ಪೋಲಿಂಗ್ ಸ್ಟೇಷನ್ಸ್ ಆಗಲಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಆಗಲಿ, ನಾವು ಮತ್ತು ನಮ್ಮ ERO ಸರು ಮತ್ತು ನಮ್ಮೆಲ್ಲ ನೋಡಲ್ ಆಫೀಸರ್ಸು ಎಲ್ಲ ಕಡೆ ನಾವೇ ಖುದ್ದಾಗಿ ಭೇಟಿ ಮಾಡಿ, ಸೊ ಇನ್ನೂ ಹೆಚ್ಚಾಗಿ ಏನು ಬೇಕು ಮತ್ತು ಎಲ್ಲಿ ತೊಂದರೆಗಳಾಗ್ತಿದೆ, BLO ಆ್ಯಪಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ, ಏನಾಗ್ತಿದೆ ಅಂತ ನೋಡ್ತಿದ್ದೀವಿ. ಸೊ ಎಲ್ಲ ಚೆನ್ನಾಗಾಗ್ತಿದೆ. ಸೊ ಎಲ್ಲ ಜನರಿಗೆ ಒಂದು ವಿನಂತಿ ಏನಂದರೆ, ಎಲ್ಲರೂ ನಮ್ಮ BLOs ಜೊತೆ ಸ್ಪಂದಿಸಿ ತಮ್ಮ ಮಾಹಿತಿ ಏನನ್ನು ಶೀಘ್ರವಾಗಿ ಕೊಟ್ಟರೆ ಕೆಲಸ ಬೇಗ ಸುಲಭವಾಗಿ ಆಗುತ್ತೆ. ಥ್ಯಾಂಕ್ ಯು. ಪಕ್ಷದಿಂದ BLO ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳ್ತೀರಾ ಮೇಡಮ್ ತಾವು?
ಏನು BLA ಅಂತ ಈಗ ಎಲ್ಲ ಪಕ್ಷದಿಂದನೂ BLA 2 ಅಂತ ನೇಮಕ ಆಗಿರ್ತಾರೆ. BLA 1 ಅಂತ ಹೇಳ್ಬಿಟ್ಟು ಪಕ್ಷದ ಮುಖ್ಯಸ್ಥರು ಏನಿದ್ರೆ ನೇಮಕ ಮಾಡಿರ್ತಾರೆ. BLA 1 ಅವರು BLA 2 ಅಂತ ಮಾಡಿರ್ತಾರೆ. BLA 2 ಅವ್ರದ್ದು ಪ್ರಮುಖ ಪಾತ್ರ ಏನು ಬರುತ್ತೆ ಅಂದರೆ, ನಮ್ಮ BLOಗಳ ಜೊತೆಗೆ ಅವರು ಸಮನ್ವಯ ಸಾಧಿಸ್ಬಿಟ್ಟು ಯಾರ್ಯಾರು ಮನೆಯಲ್ಲಿದ್ದಾರೆ, ಯಾರ್ಯಾರು ಊರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿನ ಸಂಗ್ರಹಿಸೋದ್ರಲ್ಲಿ ನಮ್ಮ BLOಗಳಿಗೆ ಅವರು ಸಪೋರ್ಟಿವ್ ಆಗಿ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಥರ. ಯಾಕಂದರೆ ಅವ್ರು ಇಲ್ಲೇ ಇದ್ದು ಮತ್ತು ಎಲ್ಲ ಪಕ್ಷದವ್ರಿಗೆ ಏನಿದೆ ವಾಸ್ತವಾಂಶ ಗೊತ್ತಿರುತ್ತೆ, ಊರುಗಳ ಬಗ್ಗೆ ಯಾರ್ಯಾರಿದ್ದಾರೆ, ಎಷ್ಟು ಜನ ಮತದಾರರಿದ್ದಾರೆ ಅಂತ. ಅದಕ್ಕೆ ನಾವು ಎಲ್ಲ ಪಕ್ಷದವ್ರನ್ನೂ BLAಗಳಾಗಿ ಮಾಡಿ ನಮ್ಮ BLOಗಳಿಗೆ ಸಹಕಾರ ಕೊಡಲಿಕ್ಕೆ ಅಂತ ಅವರಿದ್ದಾರೆ. ಸೊ ಅವರು ಏನಿದೆ ಮಾಹಿತಿ ಸಂಗ್ರಹಿಸ್ಬಿಟ್ಟು ಯಾರ್ಯಾರು ಇದ್ದಾನೆ ಎಂಬ ಮಾಹಿತಿನ ನಮ್ಮ BLOಗಳಿಗೆ ತಿಳಿಸ್ತಿದ್ದಾರೆ.